ನಂತರ ಇವರು ಲಂಡನ್ಗೆ ತೆರಳಿದರು. ಅಲ್ಲಿ ರಾಯಲ್ ಹಾಲ್ ಯೂನಿವರ್ಸಿಟಿಯಲ್ಲಿ ಮೊದಲ ವರ್ಷದ MBAಗೆ ಸೇರಿಕೊಂಡರು. ಆದರೆ ಅದು ಪೂರ್ಣವಾಗಲೇ ಇಲ್ಲ. ಕಾರಣ ಆಗ ಇವರಿಗೆ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಅಭಿ ಚಿತ್ರದಲ್ಲಿ ಅಭಿನಯಿಸುವ ಅವಕಾಶ ದೊರಕಿತು. ಲಂಡನ್ನಿಂದ ಬಂದ ರಮ್ಯಾ ಸೇಂಟ್ ಜೋಸೆಫ್ಸ್ ಕಾಲೇಜಿನಲ್ಲಿ ಡಿಗ್ರಿ ಸೇರಿದರು. ಆದರೆ ಒಂದರ ಹಿಂದೆ ಒಂದು ಸಿನಿಮಾಗಳಲ್ಲಿ ಅವಕಾಶಗಳು ದೊರೆತಂತೆ ಓದಿನ ಕಡೆ ಇವರ ಗಮನ ಸೆಳೆಯಲೇ ಇಲ್ಲ. ಕನ್ನಡದಲ್ಲಿ ಇಲ್ಲಿಯವರೆಗೂ ಒಟ್ಟು 4 ಚಿತ್ರಗಳಲ್ಲಿ, ತಮಿಳಿನಲ್ಲಿ 2 ಚಿತ್ರಗಳು, ತೆಲುಗಿನಲ್ಲಿ 1 ಚಿತ್ರದಲ್ಲಿ ನಟಿಸಿದ್ದಾರೆ. ರಂಜಿತಾ ಮತ್ತು ನಾರಾಯಣ್ ರವರ ಏಕಮಾತ್ರ ಪುತ್ರಿಯೇ ರಮ್ಯಾ. ಅಭಿ ಚಿತ್ರದಿಂದ ಸ್ಪಂದನ ರಮ್ಯಾ ಎಂದು ಹೆಸರು ಬದಲಾಯಿಸಿದರು. ರಮ್ಯಾಳ ಹವ್ಯಾಸ ಸಂಗೀತ ಕೇಳುವುದು, ಟಿವಿ ನೋಡುವುದು, ಡ್ಯಾನ್ಸ್ ಮಾಡುವುದು, ಶಾಪಿಂಗ್ ಮಾಡುವುದು. ಕನ್ನಡದಲ್ಲಿ ನಾಯಕಿಯರ ಕೊರತೆ ಎನ್ನುವ ಚಿತ್ರರಂಗದ ಕೂಗಿಗೆ ರಮ್ಯಾ ಉತ್ತರಿಸಿದ್ದಾರೆ. ಇಂದು ರಮ್ಯಾ ಇಲ್ಲಿ ನಿಮ್ಮೊಂದಿಗೆ, ನಮ್ಮೊಂದಿಗೆ. ರಮ್ಯಾ, ನಿಮ್ಮ ಚಿಕ್ಕ ವಯಸ್ಸಿನ ದೃಶ್ಯಗಳನ್ನೆಲ್ಲ ನೋಡಿ ನಿಮ್ಗೆ ಏನ್ ಅನ್ಸ್ತಾ ಇದೆ ರಮ್ಯಾ? ಗಾಡ್, ಐ ಕಾಂಟ್ ಇಮ್ಯಾಜಿನ್. ಟ್ರಾನ್ಸ್ಫಾರ್ಮೇಶನ್ ನಂಗೆ ನಂಬಿಕೆ ಬರ್ತಾ ಇಲ್ಲ. ಬಿಕಾಸ್ ಹೇಗಿದ್ದೀನಂತ ಬಟ್ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ನಾಟ್ ಆಲ್ವೇಸ್ ನಮ್ಗೆ ನಮ್ಮ ಚೈಲ್ಡ್ಹುಡ್ ಬಗ್ಗೆ ನೆನ್ಸ್ಕೊಳ್ಳೋಕೆ ಟೈಮ್ ಸಿಗತ್ತಲ್ವಾ. ಸೊ ದಿಸ್ ಇಸ್ ಅ ನೈಸ್ ಟೈಮ್ ಅಂಡ್ ಐ ಆಮ್ ಎಂಜಾಯಿಂಗ್ ಇಟ್. ಆಗಿದ್ದ ರಮ್ಯಾ, ಈಗಿದ್ದ ರಮ್ಯಾ ಯಾವ ರೀತಿ ವ್ಯತ್ಯಾಸವನ್ನೇ ಕಾಣ್ತೀರಾ? ಆಗ ಐ ವಾಸ್ ವೆರಿ ಕಿಡಿಶ್, ತುಂಬಾ ತಲಾಟೆ ಮಾಡೋದು. ಈಗೂ ಮಾಡ್ತೀನಿ ಬಟ್ ಯುನೋ ಈಗ ಮೆಚುರಿಟಿ, ಏಜ್ ಅಂಡ್ ಇನ್ನೂ ಸೀರಿಯಸ್ ಅಂಡ್